ಕಾರ್ಯಕ್ರಮದಲ್ಲಿ ಶ್ರೀಮಠದಲ್ಲಿ ನಮ್ಮ ಗ್ರಾಮದವರನ್ನ ಉದ್ದೇಶಿಸಿ ಮಠವನ್ನು ಉದ್ದೇಶಿಸಿ ಶ್ರೀಗಳನ್ನು ಉದ್ದೇಶಿಸಿ ನಮಗೆ ಮಾರ್ಗದರ್ಶನ ರೂಪದಲ್ಲಿ ಮಾಡ್ತಾರೆ. ಶ್ರೀ ಅಂಬಾರಾಯ ಮಂಡೇಶ್ವರ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಹೃದಯ ತುಂಬಿ ಧನ್ಯವಾದಗಳನ್ನು ಹೇಳೋಣ. ಈ ದವನದ ಹುಣ್ಣಿಮೆ ಕಾರ್ಯಕ್ರಮವು ಬಹಳ ನಮ್ಮ ಮಠಕ್ಕೆ ಬಹಳ ಒಂದು ಇತಿಹಾಸವನ್ನು ಕೊಡುತ್ತೆ. ಏಕಪ್ಪ ಅಂತ ಕೇಳಿದ್ರೆ 2018 ಏಪ್ರಿಲ್ 1ರಂದು ಜಗದ್ಗುರುಗಳು ನಮ್ಮ ಗ್ರಾಮಕ್ಕೆ ಬರ್ತಾರೆ. ಅಂದು ಜಗದ್ಗುರುಗಳ ವಾಣಿಯಂತೆ ಹಾಗಾಂವ್ ಗ್ರಾಮದಲ್ಲಿ ಅಮಾವಾಸ್ಯೆ ದಿವಸ ಭಜನ ಮತ್ತು ಕೀರ್ತನೆಗಳನ್ನ ಮಾಡುತ್ತಿರು ಹಾಗೂ ಭೂಸಣಿಗೆ ಗ್ರಾಮದಲ್ಲಿ ಹುಣ್ಣಿಮೆ ಕಾರ್ಯಕ್ರಮವನ್ನ ನಡೆಸು ಎಂದು ಶ್ರೀ ಗುರುಲಿಂಗ ಶಿವಾಚಾರ್ಯರಿಗೆ ಜಗದ್ಗುರು ಉಜ್ಜಯಿನಿ ಪೀಠದವರು ಹೇಳಿರುತ್ತಾರೆ. ಅವರ ವಾಣಿಯಂತೆ ಶ್ರೀ ಗುರುಲಿಂಗ ಶಿವಾಚಾರ್ಯರು ದವನದ ಹುಣ್ಣಿಮೆ ಹನುಮಾನ್ ಜಯಂತ್ಯೋತ್ಸವ ಇರುವ ದಿನವೇ ಈ ಒಂದು ಮಠಕ್ಕೆ ಈ ಹಾಳಾಗಿರುವಂತಹ ಮಠ ಇತ್ತು. ಹಾಳು ಮಣ್ಣಿನಿಂದ ಕೂಡಿತ್ತು. ಅದೇ ಮಠದಲ್ಲಿ ಚಪ್ಪರವಿರಲಿಲ್ಲ, ಏನೂ ಇರಲಿಲ್ಲ. ಆ ದಿನ ಆ ರಾತ್ರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರು. ಸತತ 5 ವರ್ಷಗಳ ಕಾಲ ಗುರುಲಿಂಗ ಶಿವಾಚಾರ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರ್ತಾ ಇದ್ದರು. ಅವರ ನಂತರ ಶ್ರೀ ವಿರೂಪಾಕ್ಷ ದೇವರು ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿಗೆ 8 ವರ್ಷಗಳಾಯಿತು ಅಂತ ಹೆಮ್ಮೆ ಪಡುವಂತಹ ವಿಷಯವೂ ಕೂಡ ಹೌದು. ಅದೇ ರೀತಿ ನಮ್ಮ ಗ್ರಾಮದವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ ಅಂತ ಕೂಡ ಹೇಳ್ಬೋದು. ಹೇಳ್ತಾ ಈ ಕಾರ್ಯಕ್ರಮವನ್ನ ಆಶೀರ್ವಚನದ ಮೂಲಕ ಕೊನೆ ಮಾಡೋಣ. ಶ್ರೀ ಪರಮ ಪೂಜ್ಯ ವಿರೂಪಾಕ್ಷ ದೇವರು ಆಶೀರ್ವಚನವನ್ನ ನೀಡಬೇಕಾಗಿ ಕೇಳ್ಕೊಳ್ತೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಆರಾಧ್ಯ ದೇವರಾದ ಮಂತೇಶ್ವರ ಗುರುಲಿಂಗ ಶಿವಾಚಾರ್ಯರ ಕರ್ತುಗತಿಗೆ ಹಣೆವನೇರು ಚೆನ್ನಬಸವೇಶ್ವರ ಕರ್ತುಗತಿಗೆ